ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಬನ್ ದೋಸೆ ಅಂತ ಮಾಡ್ತಾ ಇದ್ದೀನಿ. ಬನ್ನ ರೀತಿನಲ್ಲೇ ಇದು ಇರುತ್ತೆ. ತುಂಬ ಸ್ಪಾಂಜಿಯಾಗಿ ಸಾಫ್ಟಾಗಿ ಇರುತ್ತೆ. ಇದ್ರ ಜೊತೆ ನೀವು ಸಾಗು ಅಥವಾ ಚಟ್ನಿ ಜೊತೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ 1 ಕಪ್ನಷ್ಟು ನಾರ್ಮಲ್ ರೈಸ್ನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ನಷ್ಟು ಮೆಂತ್ಯ ಹಾಕ್ಕೊಂಡು ಸುಮಾರು 7 ಗಂಟೆ ಕಾಲ ನೆನೆಸ್ಕೋಬೇಕು. ಇನ್ನೊಂದು ಪಾತ್ರೆಯಲ್ಲಿ 1 ಕಪ್ನಷ್ಟು ಅವಲಕ್ಕಿ ಹಾಕ್ಕೊಂಡು 1 ಗಂಟೆ ಮಾತ್ರ ನೆನೆಸ್ಕೊಂಡು ಎರಡನ್ನೂ ಸೇರಿಸಿ ರುಬ್ಬೋತಾ ಇದ್ದೀನಿ. ಈಗ ಅಕ್ಕಿ ಸುಮಾರು 7 ಗಂಟೆ ನೆಂದಿರಬೇಕು, ಅವಲಕ್ಕಿ ಮಾತ್ರ ಕಡಿಮೆ ಸಮಯದಲ್ಲಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫರ್ಮೆಂಟ್ ಆಗೋಕ್ಕೆ ಸುಮಾರು ಒಂದು 7 ಗಂಟೆ ಕಾಲ ಬಿಡೋಣ. ಮುಚ್ಚಳ ಮುಚ್ಚಿ ಬಿಡ್ತಾ ಇದ್ದೀನಿ. ಈಗ ಫರ್ಮೆಂಟ್ ಆಗಿದೆ, ಚೆನ್ನಾಗಿ ನೋಡೋಣ. ಈ ಥರ ಮೃದುವಾಗಿ ಬಂದಿರಬೇಕು, ನೊರೆ ಇರಬೇಕು ಚೆನ್ನಾಗಿ. ಈ ಥರ. ಇದಕ್ಕೆ ನಾನು ಉಪ್ಪು ಹಾಕಿಲ್ಲ, ಹಾಗಾಗಿ ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈಗ ಆಗಿದೆ ಇದು. ಒಂದು ಬಾಣಲೆನ ಇಟ್ಕೋತಾ ಇದ್ದೀನಿ. ಆದಷ್ಟು ಡೀಪಾಗಿ ಇರಬೇಕು ಅದು. ಅದಕ್ಕೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು 2 ಸೌಟಿನಷ್ಟು ಹಿಟ್ಟನ್ನ ಹಾಕ್ಕೋಬೇಕು. ಹರಡೋ ಅವಶ್ಯಕತೆ ಇಲ್ಲ, ಈ ಥರ ಹಾಕ್ಕೋಬೇಕು. ಈಗ ಸ್ವಲ್ಪ ಹೊತ್ತಿನ ನಂತರ ಅದು ಬೇಯೋಕ್ಕೆ ಶುರುವಾಗತ್ತೆ. ಆದಷ್ಟು ಮೀಡಿಯಂ ಊರಿನಲ್ಲಿ ಇದನ್ನು ಬೇಯಿಸ್ಕೋಬೇಕು. ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ನೊರೆ ನೊರೆ ತೂತು ತೂತು ಬಂದಿರುತ್ತೆ. ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡು ಕೆಳಗಡೆ ಸಂಪೂರ್ಣವಾಗಿ ಬ್ರೌನ್ ಕಲರು ಕ್ರಿಸ್ಪಾಗಿ ಆಗಿರುತ್ತೆ. ನೋಡಿ, ಈ ಥರ ತೆಕ್ಕೊಂಡಾಗ ಈ ಥರ ಶೇಪು ಬರುತ್ತೆ. ಎರಡೂ ಬದಿಯಲ್ಲಿ ಬೇಕಾದರೆ ಬೇಯಿಸ್ಕೋಬೋದು, ಇಲ್ಲ ಹೀಗೆ ಬೇಕಾದರೂ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಈಗ ನಿಮಗೆ ಅದು ತುಂಬ ಪ್ಲೇನ್ ಆಯಿತು ಅಂತಂದರೆ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು 1 ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡಿಕೊಂಡು ಇದನ್ನು ನಾವು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಹಿಟ್ಟು, ಅದಕ್ಕೆ ಬೆರೆಸ್ಕೊಂಡು ಬೇಕಾದರೆ ನೀವು ಮಾಡ್ಕೋಬೋದು. ಅದು ಒಂಥರ ಚೆನ್ನಾಗಿರುತ್ತೆ ವೇರಿಯೇಷನ್ನು. ಈಗ ಹಿಟ್ಟಿಗೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದೇ ರೀತಿ ಬಾಣಲೆನಲ್ಲಿ 2 ಸೌಟಿನಷ್ಟು ಹಿಟ್ಟು ಹಾಕ್ಕೊಂಡು ನೀವು ದೋಸೆನ ಮಾಡ್ಕೋಬೋದು. ನಿಮಗೆ ತುಂಬ ಪ್ಲೇನ್ ಬೇಡ ಅಂತಾದರೆ ಈಗ ನೋಡೋಣ ಹೇಗಿದೆ ಅಂತ. ನೋಡಿ, ಒಳಗಡೆ ತುಂಬ ಸ್ಪಾಂಜಿಯಾಗಿ, ಆದರೆ ಇದು ದಪ್ಪಕ್ಕೆ ಇರುತ್ತೆ. ಇದೇ ಥರ ಇಷ್ಟೇ ಸೈಜಲ್ಲಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಮಾಡಿ ನೋಡಿ. ಸಾಗು ಅಥವಾ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ನು. ಈ ಥರ ಮೃದುವಾಗಿ ಇರುತ್ತೆ, ಬಾಯಲ್ಲಿಟ್ಟರೆ ಕರಗತ್ತೆ ಅಂತಾರಲ್ಲ, ಅದೇ ರೀತಿ ಇರುತ್ತೆ. ಒಂದ್ಸಲ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.